ಭೂಮಿಯ ಕತ್ತಲೆಯನ್ನು ಓಡಿಸಿ ಮನಸ್ಸಿನ ಕತ್ತಲೆಯನ್ನು ನೀಗಿಸಿದ ಪವಿತ್ರ ಕಾಯಕದ ಜನಾಂಗ ಅದೇ ನಮ್ಮ ಗಾಣಿಗ ಸಮಾಜ. ಕಾಯಕವೇ ಕೈಲಾಸ ಎಂದು ನಂಬಿ ಅನಾದಿ ಕಾಲದಿಂದಲೂ ಸಮಾಜಕ್ಕೆ ಬೆಳಕು, ಶುಚಿತ್ವ ಮತ್ತು ಶಕ್ತಿಯನ್ನು ನೀಡಿದ ದಿವ್ಯ ಪರಂಪರೆ ನಮ್ಮದು. ಈ ಸಮಾಜದ ಮೂಲ ಕಥೆಯು ಸಾಕ್ಷಾತ್ ಕೈಲಾಸಪತಿಯಿಂದ ಆರಂಭವಾಗಿ ಶರಣರ ಕಾಲದ ಕ್ರಾಂತಿಯಲ್ಲಿ ಮುಂದುವರಿದು ಸರ್ವಜ್ಞನ ತ್ರಿಪದಿಗಳಲ್ಲಿ ಶಾಶ್ವತವಾಗಿ ನಿಂತಿದೆ. ಬನ್ನಿ, ಭಾರತದ ಚರಿತ್ರೆಯಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿದ ನಮ್ಮ ಗಾಣಿಗ ಸಮಾಜದ ಇತಿಹಾಸವನ್ನು ತೆರೆದಿಡೋಣ. ನಮ್ಮ ಹಿರಿಯರು ಹೇಳಿದಂತೆ ಈ ಗಾಣಿಗ ಸಮಾಜದ ಮೂಲ ಅಡಗಿರುವುದು ಶಿವಪಾರ್ವತಿಯರ ದಿವ್ಯ ಕಲ್ಯಾಣದ ಸಮಯದಲ್ಲಿ. ಕೈಲಾಸದಲ್ಲಿ ಶಿವ ಮತ್ತು ಶಕ್ತಿಗಳ ವಿವಾಹ ಮಹೋತ್ಸವ. ದೇವತೆಗಳು, ಋಷಿಮುನಿಗಳು, ಭೂಲೋಕದ ಗಣ್ಯರೂ ಸೇರಿ ಮದುವೆಯು ವೈಭವದಿಂದ ತುಂಬಿತ್ತು. ಆದರೆ ಶುಭ ಸಮಾರಂಭಕ್ಕೆ ಅತ್ಯಗತ್ಯವಾದ ಮಂಗಳ ದೀಪಗಳನ್ನು ಬೆಳಗಿಸಲು ಮುಖ್ಯ ವಸ್ತುವಾದ ಎಣ್ಣೆಯ ಅಭಾವ ಉಂಟಾಯಿತು. ಎಷ್ಟೇ ಹುಡುಕಿದರೂ ತೈಲ ಸಿಗಲಿಲ್ಲ. ಲೋಕಕ್ಕೆ ಕಲ್ಯಾಣದ ಶುಭ ಸಂದೇಶವನ್ನು ಕೊಂಡೊಯ್ಯಬೇಕಿದ್ದ ದೀಪಗಳೇ ಮಂಕಾಗಿದ್ದವು. ಆಗ ಸಾಕ್ಷಾತ್ ಆದಿಯೋಗಿ ಶಿವನು ತನ್ನ ಲೀಲಾ ಶಕ್ತಿಯನ್ನು ಪ್ರಕಟಿಸಿದ. ವಿವಾಹದ ಸಂಕಲ್ಪಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಲು ಶಿವನು ತನ್ನ ಶರೀರದ ಒಂದು ಭಾಗದಿಂದ, ಅಂದರೆ ತನ್ನ ಮೊಣಕೈಯ ಭಾಗದಿಂದ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಸೃಷ್ಟಿಸಿದ. ಆ ಮಹಾತ್ಮನು ತಕ್ಷಣವೇ ಎಣ್ಣೆ ಬೀಜಗಳನ್ನು ಸಂಗ್ರಹಿಸಿ ತನ್ನ ಮೊಣಕೈಗಳ ಬಲದಿಂದ ಮತ್ತು ಕಾಲುಗಳ ಶಕ್ತಿಯಿಂದ ಆ ಬೀಜಗಳನ್ನು ರುಬ್ಬಿ ಶುದ್ಧ ತೈಲವನ್ನು ಹೊರತೆಗೆದ. ಆ ತೈಲದಿಂದ ದೀಪಗಳು ಪ್ರಕಾಶಿಸಲ್ಪಟ್ಟವು. ಲೋಕವೆಲ್ಲ ಮಂಗಳವಾಯಿತು. ಅಂತಹ ಮಹಾನ್ ಕಾರ್ಯ ಮಾಡಿದ ಆ ಮೊದಲ ತೈಲಿಕನೇ ಈ ಗಾಣಿಗ ಜನಾಂಗದ ಮೂಲ ಪುರುಷ. ಹೀಗಾಗಿ ಇದು ಕೇವಲ ಒಂದು ವೃತ್ತಿಯಲ್ಲ, ಸಾಕ್ಷಾತ್ ಶಿವನ ಆಶೀರ್ವಾದದ ಪರಂಪರೆ. ಅಂದಿನಿಂದ ಗಾಣಿಗ ಸಮಾಜದ ಜನರು ತೈಲದ ಮೂಲಕ ಜಗತ್ತಿಗೆ ಬೆಳಕನ್ನು, ಶಾಂತಿಯನ್ನು ನೀಡುವ ದಿವ್ಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಕೇವಲ ಪರಮೇಶ್ವರನ ಕೃಪೆಯಲ್ಲದೆ ಈ ಸಮಾಜಕ್ಕೆ ಶನಿ ಮಹಾತ್ಮನ ವಿಶೇಷ ಆಶೀರ್ವಾದವೂ ದೊರಕಿದೆ. ಶ್ರೇಷ್ಠ ರಾಜನಾಗಿದ್ದ ವಿಕ್ರಮಾದಿತ್ಯನಿಗೆ ಶನಿ ದೆಸೆ ಬಂದಾಗ ಅವನು ಕಷ್ಟಪಟ್ಟು ಒಬ್ಬ ಗಾಣಿಗನ ಮನೆಯಲ್ಲಿ ಆಶ್ರಯ ಪಡೆದು ಗಾಣ ತಿರುಗಿಸಿ ಜೀವನ ಸಾಗಿಸುತ್ತಾನೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿಯೂ ಪ್ರಾಮಾಣಿಕ ಶ್ರಮವೇ ದೈವ ಎಂದು ನಂಬಿ ಕೆಲಸ ಮಾಡಿದ ಆ ಗಾಣಿಗ ಮತ್ತು ರಾಜನ ನಿಷ್ಠೆಗೆ ಶನಿದೇವರು ಮೆಚ್ಚಿ ಆ ಕಷ್ಟವನ್ನು ನಿವಾರಿಸಿ ಸುಖವನ್ನು ನೀಡಿದನು. ಯಾವಾಗಲೂ ಸತ್ಯ, ಧರ್ಮ ಮತ್ತು ಕಾಯಕ ನಿಷ್ಠೆಯಿಂದ ಬದುಕುವ ಈ ಜನರಿಗೆ ಶನಿದೇವರಿಂದ ಯಾವುದೇ ತೊಂದರೆಯಾಗದು ಎಂಬ ನಂಬಿಕೆ ಬಲವಾಗಿ ಬೆಳೆಯಿತು. ಬೆಳಕು ನೀಡುವ ಈ ಕಾಯಕ ಈ ಸಮಾಜಕ್ಕೆ ಎಂದಿಗೂ ಕತ್ತಲು ತರಲಿಲ್ಲ. ಇನ್ನು ಸರ್ವಜ್ಞರ ಕಾಲದಲ್ಲಿ ಗಾಣಿಗರ ಕಾಯಕ ಮತ್ತು ಪ್ರಾಮಾಣಿಕತೆಯನ್ನು ಇಡೀ ಸಮಾಜ ಗೌರವದಿಂದ ಕಾಣುತ್ತಿತ್ತು ಎಂಬುದಕ್ಕೆ ಸರ್ವಜ್ಞರ ತ್ರಿಪದಿಗಳೇ ಸಾಕ್ಷಿ. ಗಾಣಿಗರ ಪ್ರಾಮಾಣಿಕತೆಯ ಬಗ್ಗೆ ನೋಡಲೋಸುಗ ಬಂದು ಮಾಡಿಕೊಂಡೊಯ್ಯುವನು ಗಾಣಿಗ, ಬೇಡೆ ಎಣ್ಣೆಯು ಸಿಕ್ಕ ಸರ್ವಜ್ಞ. ಇದರ ಅರ್ಥ, ಎಣ್ಣೆ ಬೀಜಗಳನ್ನು ನೋಡಿದ ಮಾತ್ರಕ್ಕೆ ಗಾಣಿಗನು ಎಷ್ಟು ಎಣ್ಣೆ ಸಿಗಬಹುದು ಎಂದು ನಿಖರವಾಗಿ ಹೇಳುವ ಜ್ಞಾನ ಮತ್ತು ಪ್ರಾಮಾಣಿಕತೆ ಹೊಂದಿದ್ದಾನೆ. ಬೇಡವೆಂದರೂ ಎಣ್ಣೆ ಸರಿಯಾದ ಪ್ರಮಾಣದಲ್ಲೇ ಸಿಗುತ್ತದೆ. ಇದು ಗಾಣಿಗರ ಸತ್ಯ ಮತ್ತು ನಿಷ್ಠೆಗೆ ಸಾಕ್ಷಿ. ಇನ್ನು ಕಾಯಕದ ಬಗ್ಗೆ, ಎಳ್ಳು ನಾಳಿಗವನಿತ್ತು ಬೆಲ್ಲದಿಂದವ ತೀಡಿ ಗಾಣಿಗ, ಕಲ್ಲನೇ ತೂಗಿಬಿಟ್ಟ ಸರ್ವಜ್ಞ. ಸರ್ವಜ್ಞರ ಈ ಮಾತುಗಳು ಗಾಣಿಗರ ಕಾಯಕ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಜ್ಞಾನಕ್ಕೆ ಸಿಕ್ಕ ಬಹುದೊಡ್ಡ ಸಾರ್ವಕಾಲಿಕ ಗೌರವವಾಗಿದೆ. ಅದಷ್ಟೇ ಅಲ್ಲ, ಬಸವಣ್ಣನವರ ಕಾಲದಲ್ಲಿ ವಚನ ಚಳುವಳಿಯ ಮುಖ್ಯ ಭಾಗವಾಗಿ ಗಾಣಿಗ ಜನಾಂಗದವರು ನಿಂತಿದ್ದರು ಎಂಬುದಕ್ಕೆ ಗಾಣಿಗ ಕಣ್ಣಪ್ಪಯ್ಯನೇ ಸಾಕ್ಷಿ. ಇವರು ಬಸವಣ್ಣನವರ ಸಮಕಾಲೀನರಾಗಿದ್ದ ಶ್ರೇಷ್ಠ ವಚನಕಾರ. ಗಾಣಿಗ ಕಣ್ಣಪ್ಪಯ್ಯನವರು ಗಾಣದ ಕಾಯಕವನ್ನು ಮಾಡುತ್ತಲೇ ಶಿವಾನುಭವ ಮಂಟಪಕ್ಕೆ ತಮ್ಮ ಕೊಡುಗೆ ನೀಡಿದವರು. ಅವರ ಒಂದು ವಚನದ ಸಾರ ಹೀಗಿದೆ: ಸುಡಲೇಕೆ ಎನಗಿಲ್ಲ ಗಾಣದ ಸದ್ದು, ಗುಡಲೇಕೆ ಎನಗಿಲ್ಲ ಗಾಣದ ನೆನಹು, ಒಡಲು ವಚನದೊಳು ಸದ್ದುಗೈಯದಿರ್ದಡೆ, ಕೂಡಲ ಸಂಗಮ ದೇವನೆಂಬ ಗಾಣಿಗನ ನೆನೆಯದಿರ್ದಡೆ. ಈ ಮೂಲಕ ತಮ್ಮ ಕಾಯಕದ ಸದ್ದಿನಲ್ಲಿಯೇ ದೇವರನ್ನು ಕಾಣುವ ಅದ್ಭುತ ತತ್ವವನ್ನು ಕಣ್ಣಪ್ಪಯ್ಯನವರು ಜಗತ್ತಿಗೆ ನೀಡಿದವರು. ಇವಿಷ್ಟೇ ಅಲ್ಲ, ಗಾಣಿಗರು ರಣಭೂಮಿಯಲ್ಲಿ ಅಪ್ರತಿಮ ಶೌರ್ಯವನ್ನು ಮೆರೆದವರು. ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯಗಳ ಇತಿಹಾಸವನ್ನು ಗಮನಿಸಿದರೆ ನಮ್ಮ ಗಾಣಿಗರ ಹಿರಿಮೆ ಗೋಚರಿಸುತ್ತದೆ. ಈ ಕಾಲದಲ್ಲಿ ಗಾಣಿಗರು ಕೇವಲ ವರ್ತಕರು, ಕಾಯಕ ಜೀವಿಗಳು ಆಗಿರದೆ ರಾಜರ ಸೈನ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಕೆಲವು ಇತಿಹಾಸಕಾರರ ಪ್ರಕಾರ ಗಾಣಿಗ ಸಮಾಜವು ಗಜ ಸೈನ್ಯವನ್ನು ನಿರ್ವಹಿಸುವಲ್ಲಿ ಮುಖ್ಯವಾಗಿತ್ತು.
ಈ ಕಾರಣದಿಂದಲೇ ಗಾಣಿಗರನ್ನ ಆ ಕಾಲದಲ್ಲಿ ಕರಿಕುಲ ಎಂದು ಕರೆಯುತ್ತಿದ್ದರು. ಕರಿ ಎಂದರೆ ಸಂಸ್ಕೃತದಲ್ಲಿ ಆನೆ ಎಂಬ ಅರ್ಥವೂ ಇದೆ. ಇದೆಲ್ಲ ಶೂರರು ಪ್ರಬಲರೂ ಆದ ಈ ಸೈನ್ಯದ ಹಿರಿಮೆ ಯುದ್ಧ ಭೂಮಿಯಲ್ಲಿ ಗಾಣಿಗರ ಪ್ರಭಾವವನ್ನು ಸಾರುತ್ತದೆ. ನಮ್ಮ ಗಾಣಿಗ ಸಮಾಜದ ಇನ್ನೊಂದು ಹೆಮ್ಮೆ ಎಂದರೆ ಧರ್ಮದಾನ. ಇತಿಹಾಸದ ಅನೇಕ ಶಿಲಾ ಶಾಸನಗಳಲ್ಲಿ ಮತ್ತು ತಾಮ್ರಪಟಲಗಳಲ್ಲಿ ಗಾಣಿಗ ಸಮುದಾಯವು ದೇವಾಲಯಗಳಿಗೆ ದೈನಂದಿನ ಬಳಕೆಗೆ ಉಚಿತವಾಗಿ ಎಣ್ಣೆಯನ್ನು ಪೂರೈಸಿದ ಬಗ್ಗೆ ಉಲ್ಲೇಖಗಳಿವೆ. ಶಿವನ ಕೃಪೆ ಮತ್ತು ಶ್ರಮದ ನಿಷ್ಠೆಯಿಂದ ಬೆಳೆದ ಗಾಣಿಗ ಸಮಾಜವು ಕೇವಲ ಕಾಯಕ ಶಕ್ತಿಯಾಗಿ ಉಳಿಯದೆ ರಾಷ್ಟ್ರದ ಚುಕ್ಕಾಣಿ ಹಿಡಿದ ಮಹಾನ್ ಚೇತನಗಳ ಮೂಲವಾಗಿ ಹೊರಹೊಮ್ಮಿದೆ. ಈ ಜನಾಂಗ ನೀಡಿದ ನಾಯಕರು ಭಾರತದ ರಾಜಕೀಯ ಮತ್ತು ಇತಿಹಾಸದ ಹಾದಿಯನ್ನೇ ಬದಲಾಯಿಸಿದ್ದಾರೆ. ಭಾರತದ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯವನ್ನು ರೂಪಿಸಿದ ಮೊದಲ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ. ಸಣ್ಣ ರಾಜ್ಯಗಳಿಂದ ಒಗ್ಗೂಡಿಸಿ ಇಡೀ ಭಾರತೀಯ ಉಪಖಂಡದಲ್ಲಿ ಬೃಹತ್ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಆ ಮಹಾ ಚಕ್ರವರ್ತಿಯ ಕುಲಕ್ಕೂ ಗಾಣಿಗ ಸಮಾಜದ ಮೌರ್ಯ ಮತ್ತು ತೈಲಿಕ ಶಾಖೆಗಳಿಗೂ ಸಂಬಂಧವಿದೆ ಎಂದು ಅನೇಕ ಇತಿಹಾಸಕಾರರು ಪ್ರತಿಪಾದಿಸುತ್ತಾರೆ. ಇನ್ನು ಚಂದ್ರಗುಪ್ತ ಮೌರ್ಯನ ಮೊಮ್ಮಗ, ಯುದ್ಧದ ನಂತರ ಅಹಿಂಸೆಯ ಮಾರ್ಗಕ್ಕೆ ತಿರುಗಿ ಇಡೀ ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಅಶೋಕ ಮಹಾರಾಜ. ಇವರ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಕೀರ್ತಿ ಹಾಗೂ ಅದನ್ನು ಧರ್ಮದ ಹಾದಿಯಲ್ಲಿ ಮುನ್ನಡೆಸಿದ ಶ್ರೇಯಸ್ಸು ಈ ಜನಾಂಗದ ಮೂಲದ ಹಿರಿಮೆಯನ್ನು ಸಾರುತ್ತದೆ. ಇಡೀ ದೇಶವೇ ಗೌರವಿಸುವ ಮತ್ತೊಬ್ಬರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಬ್ರಿಟಿಷರ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಗೊಳಿಸಲು ಸತ್ಯ ಮತ್ತು ಅಹಿಂಸೆಯಂತಹ ಅಸ್ತ್ರಗಳನ್ನು ಬಳಸಿದ ಮಹಾತ್ಮ. ಇವರ ಕುಟುಂಬದ ಮೂಲವು ಗಾಣಿಗ ಸಮಾಜದ ಮೋದಿ ಗಾಣಿಗ ಉಪಜಾತಿಗೆ ಸೇರಿದ್ದು. ಅವರ ಸರಳತೆ, ಪ್ರಾಮಾಣಿಕತೆ ಮತ್ತು ಸ್ವದೇಶಿ ಸಂಕಲ್ಪವು ಕಾಯಕ ನಿಷ್ಠೆಯ ಗಾಣಿಗ ಸಂಸ್ಕೃತಿಯ ಸ್ಪಷ್ಟ ಪ್ರತಿಬಿಂಬವಾಗಿದೆ. ಒಬ್ಬ ಬ್ಯಾರಿಸ್ಟರ್ ಆಗಿದ್ದರೂ ಕೈಯಿಂದ ನೇಯ್ದ ಖಾದಿ ವಸ್ತ್ರವನ್ನು ಧರಿಸುವ ಮೂಲಕ ಶ್ರಮ ಸಂಸ್ಕೃತಿಯ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರಿದವರು. ಮತ್ತೊಬ್ಬರು ಇಂದು ಭಾರತವನ್ನು ವಿಶ್ವಗುರು ಸ್ಥಾನಕ್ಕೆ ಕೊಂಡೊಯ್ಯುತ್ತಿರುವ ದೇಶದ ಅತ್ಯಂತ ಪ್ರಭಾವಿ ಮತ್ತು ಯಶಸ್ವಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿ. ಇವರೂ ಸಹ ಇದೇ ಮೋದಿ ಗಾಣಿಗ ಜನಾಂಗದಿಂದ ಬಂದವರು. ದೂರದೃಷ್ಟಿ, ಅಚಲ ನಿರ್ಧಾರ ಮತ್ತು ಅಸಾಧಾರಣ ಶ್ರಮಶೀಲತೆ ಇವು ಈ ಜನಾಂಗದ ಮೂಲಗುಣಗಳು. ಒಬ್ಬ ಸಾಮಾನ್ಯ ಚಾಯ್ವಾಲನಾಗಿ ಜೀವನ ಆರಂಭಿಸಿ ಸತತ ಪರಿಶ್ರಮದಿಂದ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿದ ಅವರ ಪಯಣವು ಗಾಣಿಗ ಸಮಾಜದ ಕಾಯಕ ಶಕ್ತಿಯ ಜೀವಂತ ದಂತಕತೆ. ಭಾರತದ ಅಭಿವೃದ್ಧಿಗಾಗಿ ಅವರು ಹಗಲಿರುಳು ಮಾಡುತ್ತಿರುವ ಕಾರ್ಯಗಳು, ಸಮಾಜಕ್ಕೆ ಅವರು ನೀಡುತ್ತಿರುವ ಗೌರವ ಮತ್ತು ದೇಶದ ಪ್ರಗತಿಯಲ್ಲಿ ಗಾಣಿಗರ ಕೊಡುಗೆಯನ್ನು ಮತ್ತಷ್ಟು ಬಲಪಡಿಸಿದೆ. ಇನ್ನು ನಡೆದಾಡುವ ಜ್ಞಾನಯೋಗಿ ಎಂದೇ ಹೆಸರಾಗಿದ್ದ ಸರಳತೆಯ ಪ್ರತಿರೂಪ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಎಲ್ಲರಿಗೂ ಜ್ಞಾನದ ದೀಪವನ್ನು ಹಚ್ಚಿದವರು. ಇವರ ಮೂಲವೂ ಗಾಣಿಗ ಸಮಾಜವೇ. ಈ ಎಲ್ಲ ಮಹಾಪುರುಷರು ವಿಶ್ವವೇ ಮೆಚ್ಚಿದ ನಾಯಕರು. ಇವರನ್ನ ವಿಶ್ವನಾಯಕರಾಗೇ ಬಿಡೋಣ, ಜಾತಿಯ ಸಂಕೋಲೆಯಲ್ಲಿ ಇಡೋದು ಬೇಡ. ಆದರೆ ಇವರ ಮೂಲ ನಮ್ಮ ಗಾಣಿಗ ಸಮಾಜ ಅನ್ನೋ ಹೆಮ್ಮೆ ನಮ್ಮೆಲ್ಲರಿಗೂ ಇರಲಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 5 ಬಾರಿ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಿಸಿದ್ದ ದಕ್ಷ ನಾಯಕ ಜ್ಯೋತಿ ಬಸು, ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಸೇನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ದೇಶ ಪ್ರೇಮ ಮೆರೆದ ಗಾಣಿಗ ಸಮುದಾಯದ ಮಹಾನ್ ಸೇನಾನಿ ಬ್ಯಾರಿಸ್ಟರ್ ಅತ್ತಾವರ್ ಯಲ್ಲಪ್ಪ, ಹಾಗೆ ಗಾಣಿಗ ಜನಾಂಗದ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು. ಇವರ ಜನೋಪಕಾರಿ ಕಾರ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರೇ ಪ್ರಶಂಸೆ ವ್ಯಕ್ತಪಡಿಸಿ ಇವರನ್ನು ಗೌರವಿಸಿದ್ದರು. ಇನ್ನು ಖ್ಯಾತ ಇಂಜಿನಿಯರ್ ಆಗಿದ್ದ ಹಾಗೆ ನೀರಾವರಿ ಇಲಾಖೆಯಲ್ಲಿ 2ನೇ ವಿಶ್ವೇಶ್ವರಯ್ಯ ಎಂದೇ ಹೆಸರುವಾಸಿಯಾಗಿದ್ದ ಎಸ್.ಎ. ಬಾಳೆ ಕುಂದರಗಿ, ಪ್ರಸ್ತುತ ವನಶ್ರೀ ಸಂಸ್ಥಾನದ ಶ್ರೀ ಜಯದೇವ ಜಗದ್ಗುರುಗಳು ಹಾಗೂ ಬಹು ಮುಖ್ಯವಾಗಿ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಠದ ಪೀಠಾಧಿಪತಿಯಾಗಿರುವ ಶ್ರೀ ಪೂರ್ಣಾನಂದಪುರ ಸ್ವಾಮಿಯವರು. ಶ್ರೀಯುತರು ಗಾಣಿಗ ಸಮಾಜಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದವರು. ಇವರು ಪೂರ್ವಾಶ್ರಮದಲ್ಲಿ ಅಂದರೆ ಮಠಾಧಿಪತಿಯಾಗುವುದಕ್ಕೂ ಮೊದಲು ಬಿ.ಜೆ. ಪುಟ್ಟಸ್ವಾಮಿ ಎಂಬ ನಾಮಾಂಕಿತದಲ್ಲಿ ಜನ ಮೆಚ್ಚುವ, ಸಮಾಜ ಮೆಚ್ಚುವ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ. ಇವರ ರಾಜಕೀಯ ಜೀವನದಲ್ಲಿ ಸಹಕಾರ ಸಚಿವರು, ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರರೂ ಆಗಿದ್ದರು. ಇವರ ನಿಸ್ವಾರ್ಥ ಸೇವೆಗೆ ಹಾಗೂ ಜನಾಂಗದ ಉದ್ಧಾರಕ್ಕಾಗಿ ಸರ್ಕಾರದ ಮುಂದೆ ಮನವಿ ಮಾಡಿ ಸಮಾಜಕ್ಕಾಗಿ ನೆಲಮಂಗಲದಲ್ಲಿ 8 ಎಕರೆ ಜಾಗವನ್ನು ಪಡೆದು ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಠವನ್ನು ಸ್ಥಾಪಿಸಿ ಅಲ್ಲಿ ವಿದ್ಯಾರ್ಥಿಗಳಿಗಾಗಿ ಶಾಲೆ ಹಾಗೂ ದೂರದಿಂದ ಬರುವ ಮಕ್ಕಳಿಗಾಗಿ ವಸತಿ, ಜೊತೆಯಲ್ಲಿ ಸಮಾಜದ ಕೆಲಸಕ್ಕಾಗಿ ಸಭಾ ಮಂಟಪ ಎಲ್ಲವನ್ನ ನಿರ್ಮಾಣ ಮಾಡಲು ಮುಂದೆ ನಿಂತಿದ್ದವರು.
ನಂತರ ಸಮಾಜದ ಉದ್ಧಾರಕ್ಕಾಗಿ ರಾಜಕೀಯ ತೊರೆದು ಸಾಂಸಾರಿಕ ಜೀವನ ತೊರೆದು ದೀಕ್ಷೆ ಪಡೆದು ಪ್ರಸ್ತುತ ಮಠದಲ್ಲಿ ಶ್ರೀ ಪೂರ್ಣಾನಂದಪುರಿ ಸ್ವಾಮಿಗಳ ನಾಮಾಂಕಿತದಲ್ಲಿ ಪೀಠಾಧಿಪತಿಯಾಗಿದ್ದಾರೆ. ನಮ್ಮ ಸಮಾಜದವರು ಇವರ ಈ ತ್ಯಾಗಕ್ಕೆ ಗೌರವ ಸಲ್ಲಿಸಲೇಬೇಕು. ಇನ್ನು ಅದೆಷ್ಟೋ ಜನ ಸಮಾಜದ ಮುಖ್ಯ ಭೂಮಿಕೆಗೆ ಬರದೆ ಪರೋಕ್ಷವಾಗಿ ಸಮಾಜದ ಹಾಗೂ ದೇಶದ ಉದ್ಧಾರಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಸಲ್ಲಿಸುತ್ತಿದ್ದಾರೆ. ಅವರಿಗೆಲ್ಲ ನಮ್ಮ ಮನಪೂರ್ವಕ ಧನ್ಯವಾದಗಳನ್ನ ತಿಳಿಸೋಣ. ಶಿವನ ಕೃಪೆಯಿಂದ ಸೃಷ್ಟಿಯಾದ ನಾವು ಶಾಸನಗಳಲ್ಲಿ ದಾನಿಯಾಗಿ, ರಣಭೂಮಿಯಲ್ಲಿ ವೀರನಾಗಿ, ಸಂವಿಧಾನದ ಅಡಿಯಲ್ಲಿ ದೇಶ ನಾಯಕನಾಗಿ ಮತ್ತು ಮಠಗಳಲ್ಲಿ ಜ್ಞಾನಿಯಾಗಿ ಸೇವಕನಾಗಿ ಬೆಳೆದ ಮಹಾನ್ ಜನಾಂಗ. ಕಾಯಕದಲ್ಲಿ ಶಿವನ ಕರುಣೆ, ಸೈನ್ಯದಲ್ಲಿ ಆನೆಯ ಶಕ್ತಿ ಮತ್ತು ದೇವಾಲಯಗಳಲ್ಲಿ ದೀಪದ ಜ್ಯೋತಿಯಾಗಿ ನಿಂತ ನಮ್ಮ ಪರಂಪರೆ ಅನನ್ಯ. ಈ ಇತಿಹಾಸವನ್ನು ಸ್ಮರಿಸಿ ಸಂಘಟಿತರಾಗಿ ಮುನ್ನಡೆಯೋಣ. ಕಾಯಕವೇ ಕೈಲಾಸ, ದೇಶವೇ ದೇವಸ್ಥಾನ. ಗಾಣಿಗ ಸಮಾಜಕ್ಕೆ ಜಯವಾಗಲಿ.